ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ತಮಗೆಲ್ಲರಿಗೂ ವಂಗಿರಣ ಎಜುಕೇಷನ್ ಚಾನಲ್ಗೆ ಸುಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ವಿಷಯವನ್ನು ನಾವು ಓದ್ಕೊಳ್ಬೇಕು ಅನ್ನುವಂಥ ಒಂದು ಸುದೀರ್ಘವಾದಂಥ ಪಠ್ಯಕ್ರಮವನ್ನು ನಾವು ಇವತ್ತು ನೋಡೋಣ ಅನ್ನುವಂಥದ್ದು. ಮೊದಲನೇದಾಗಿ ಘಟಕ 1 ಸಮಾಜ ವಿಜ್ಞಾನದ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವ ಅನ್ನುವಂಥದ್ದು. ಇದರಲ್ಲಿ ನಾವು ಸಮಾಜ ವಿಜ್ಞಾನದ ಅರ್ಥ, ವ್ಯಾಖ್ಯೆಗಳು, ಸ್ವರೂಪ ಮತ್ತು ವ್ಯಾಪ್ತಿ ಹಾಗೂ ಎರಡನೇ ಒಂದು ಉಪಘಟಕ ಸಮಾಜ ಅಧ್ಯಯನ, ಅದರ ಅರ್ಥ, ವ್ಯಾಖ್ಯೆಗಳು, ಸ್ವರೂಪ ಹಾಗೂ ಸಮಾಜ ವಿಜ್ಞಾನ ಮತ್ತು ಸಮಾಜ ಅಧ್ಯಯನಕ್ಕಿರುವಂತಹ ವ್ಯತ್ಯಾಸಗಳು ಏನು ಅನ್ನುವಂಥದ್ದು. ಮತ್ತು ಮುಂದುವರೆದು ಸಮಾಜ ವಿಜ್ಞಾನದ ವಿಷಯಗಳು ಯಾವ್ಯಾವ ಅದಾವೆ: ಇತಿಹಾಸ, ಪೌರನೀತಿ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ, ಅರ್ಥ, ವ್ಯಾಖ್ಯೆಗಳು ಮತ್ತು ಸ್ವರೂಪದ ಕುರಿತು ನಾವು ಇದರಲ್ಲಿ ಓದ್ಕೊಳ್ಬೇಕು. ಮತ್ತು ಸಮಾಜ ವಿಜ್ಞಾನದಲ್ಲಿ ಸಹಸಂಬಂಧ ಏನು, ಸಹಸಂಬಂಧ ಅಂದರೆ ಏನು, ಅದರ ಅರ್ಥ, ವಿಧಗಳು, ಅನುಕೂಲಗಳು ಅನ್ನುವಂಥದ್ದು. ಇತಿಹಾಸ ಮತ್ತು ಭೂಗೋಳಶಾಸ್ತ್ರಕ್ಕಿರುವಂಥ ಸಹಸಂಬಂಧ, ಇತಿಹಾಸ ಮತ್ತು ಅರ್ಥಶಾಸ್ತ್ರಕ್ಕಿರುವಂಥ ಸಹಸಂಬಂಧ ಹಾಗೂ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳಿರುವಂಥ ಸಂಬಂಧದ ಕುರಿತು ನಾವು ಓದಬೇಕಾಗತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಎರಡನೇ ಒಂದು ಅಧ್ಯಾಯ ಯಾವುದಪ್ಪ ಅಂತಂದರೆ ಸಮಾಜ ವಿಜ್ಞಾನದ ವಿಷಯದ ಬೋಧನಾ ಉದ್ದೇಶಗಳು. ಬೋಧನಾ ಉದ್ದೇಶಗಳ ಅರ್ಥ, ವ್ಯಾಖ್ಯೆಗಳು, ಗುರಿ ಮತ್ತು ಉದ್ದೇಶಗಳು, ವ್ಯತ್ಯಾಸಗಳು, ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ಬ್ಲೂಮ್ಸ್ ಅವರ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣ ಹಾಗೂ ಪರಿಷ್ಕೃತ ಶೈಕ್ಷಣಿಕ ಉದ್ದೇಶಗಳಲ್ಲಿ ಕ್ರಾತಾಲ್ ಮತ್ತು ಆ್ಯಂಡರ್ಸನ್ ಅವರ ಒಂದು ಉದ್ದೇಶಗಳು 2001ರ ಪ್ರಕಾರ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ NEP 1986ರ ಒಂದು ನೀತಿಯು ಸೂಚಿಸಿರುವ ಸಮಾಜ ವಿಜ್ಞಾನದ ಬೋಧನಾ ಉದ್ದೇಶಗಳು ಮತ್ತು ಬೋಧನಾ ವಿಧಾನಗಳು. ಅದರ ಜೊತೆಗೆ NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005ರ ಪ್ರಕಾರ ಪ್ರಾಥಮಿಕ, ಪ್ರೌಢಶಾಲಾ ಮತ್ತು ಉನ್ನತ ಪ್ರೌಢಶಾಲಾ ಹಂತದಲ್ಲಿ ಸಮಾಜ ವಿಜ್ಞಾನ ಬೋಧನಾ ಉದ್ದೇಶಗಳು ಮತ್ತು ಬೋಧನಾ ವಿಧಾನಗಳು ಅನ್ನುವಂಥದ್ದು ಓದ್ಕೊಳ್ಬೇಕು. ನೆಕ್ಸ್ಟ್ ಮೂರನೇ ಅಧ್ಯಾಯ ಸಮಾಜ ವಿಜ್ಞಾನದ ಬೋಧನಾ ವಿಧಾನಗಳು ಮತ್ತು ತಂತ್ರಗಳು ಅನ್ನುವಂಥದ್ದು. ಅನುಭವಾತ್ಮಕ ಕಲಿಕೆಯ ಅರ್ಥ, ಕೋಲ್ಟ್ರವರ ಅನುಭವಾತ್ಮಕ ಕಲಿಕೆಯ ಸಿದ್ಧಾಂತ, ಕಲಿಕಾ ಶೈಲಿಗಳು ಮತ್ತು ಬೋಧನೆಗೆ ಅನ್ವಯಿಸುವುದು. ಅದರ ನಂತರ ಕಲಿಕೆ ಅಥವಾ ಪರಸ್ಪರ ಮೌಖಿಕ ಕಲಿಕೆಯ ಅರ್ಥ, ಉದ್ದೇಶಗಳು ಮತ್ತು ಹಂತಗಳು ಮತ್ತು ನಿರ್ಣಯ ತೀರ್ಮಾನ ಕೈಗೊಳ್ಳುವುದು, ಅದರ ಒಂದು ಅರ್ಥ, ಮೂಲಾಂಶಗಳು, ಹಂತಗಳು ಮತ್ತು ಪ್ರಾಮುಖ್ಯತೆಯನ್ನು ಓದ್ಕೊಳ್ಬೇಕು. ನೆಕ್ಸ್ಟ್ ಕಲಿಕಾ ತಂತ್ರಗಳು, ಸಹಕಾರ ಕಲಿಕೆ ವಿಧಗಳು, ಮೂಲಾಂಶಗಳು, ಜಿಗ್ಸಾ ವಿಧಾನ 1, ಜಿಗ್ಸಾ ವಿಧಾನ 2, ಗುಂಪು ತನಿಖೆ, ಜೊತೆಗೂಡಿ ಕಲಿಯುವುದು ಅನ್ನುವಂಥದ್ದು. ಅದೇ ರೀತಿಯಾಗಿ ಮುಂದಿನ ಘಟಕ ಸಂರಚನೆವಾದ ಅರ್ಥ, ಅದರ ತತ್ವಗಳು, ಲಕ್ಷಣಗಳು, ಶಿಕ್ಷಕರ ಪಾತ್ರ ಏನು, ನಿಹಿತಾರ್ಥಗಳು, ಫಾಯಿ ಮಾದರಿಯ ಒಂದು ವಿಷಯ ವಸ್ತು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಬೋಧನಾ ಕೌಶಲ್ಯಗಳಲ್ಲಿ ಬರುವಂಥ ಅನುಬೋಧನೆ ಮತ್ತು ಪ್ರಮುಖ ಬೋಧನಾ ಕೌಶಲ್ಯಗಳು ಯಾವ ರೀತಿಯಾಗಿರಬೇಕು ಮತ್ತು ಅನುಕರಣ ಬೋಧನೆ ಅನ್ನುವಂಥದ್ದು ಇವೆಲ್ಲವನ್ನು ಕೂಡ ಅದರ ಅರ್ಥ, ಪ್ರಾಮುಖ್ಯತೆ, ಅದರ ಒಂದು ವಿಧಗಳು, ಕಪ್ಪುಹಲಗೆ ಬಳಕೆ, ಪ್ರಚೋದನಾತ್ಮಕ ಕಲಿಕೆ, ಪಾಠ ಪ್ರಸ್ತಾವನೆ ಎಲ್ಲವನ್ನು ನಾವಿಲ್ಲಿ ಓದಬೇಕಾಗತ್ತೆ ಬೋಧನಾ ಕೌಶಲ್ಯಗಳಲ್ಲಿ. ನೆಕ್ಸ್ಟ್ ಮುಂದುವರೆದು ಪಾಠ ಯೋಜನೆ ಮತ್ತು ಬೋಧನಾ ವಿನ್ಯಾಸ ಅನ್ನುವಂಥದ್ದು. ಇದರ ಒಂದು ಅರ್ಥ, ಲಕ್ಷಣಗಳು, ಪ್ರಾಮುಖ್ಯತೆ ಮತ್ತು ಹಂತಗಳು, ಘಟಕ ಯೋಜನೆಯ ಅರ್ಥ, ವ್ಯಾಖ್ಯಾನಗಳು, ಲಕ್ಷಣಗಳು ಹಾಗೂ ಪಾಠ ಯೋಜನೆ ಮತ್ತು ಘಟಕ ಯೋಜನೆಗಳಿರುವಂಥ ವ್ಯತ್ಯಾಸಗಳನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ಬೋಧನಾ ವಿನ್ಯಾಸ, ಅದರ ಒಂದು ಅರ್ಥ, ವ್ಯಾಖ್ಯೆಗಳು, ಲಕ್ಷಣಗಳು, ರಾಬರ್ಟ್ ಗ್ರೇಸ್ರವರ ಮೂಲ ಬೋಧನಾ ಮಾದರಿ ಮತ್ತು ವಿನ್ಯಾಸದ ಪ್ರಕ್ರಿಯೆ ಅನ್ನುವಂಥದ್ದು. ಸಮಾಜ ವಿಜ್ಞಾನದ ಬೋಧನಾ ಮತ್ತು ಕಲಿಕೆ ಸಂಪನ್ಮೂಲಗಳು. ಇಲ್ಲಿ ಸಮಾಜ ವಿಜ್ಞಾನ ಬೋಧನಾ ಕಲಿಕೆ ಸಂಪನ್ಮೂಲಗಳಲ್ಲಿ ಪಠ್ಯಪುಸ್ತಕ ನೋಡ್ತೀವಿ, ಪಠ್ಯಪುಸ್ತಕದ ಲಕ್ಷಣಗಳು, ಉಪಯೋಗಗಳು ಮತ್ತು ವಿಮರ್ಶೆ, ಗ್ರಂಥಾಲಯದ ಸಂಪನ್ಮೂಲಗಳು, ವೃತ್ತಪತ್ರಿಕೆಗಳು, ವಿಶ್ವಕೋಶಗಳು, ಪರಾಮರ್ಶನ ಗ್ರಂಥಗಳು ಮತ್ತು ನಿಯತಕಾಲಿಕೆಗಳು, ಅರ್ಥ ಮತ್ತು ಪ್ರಾಮುಖ್ಯತೆ ಅನ್ನುವಂಥದ್ದು. ದೃಕ್ ಸಂಪನ್ಮೂಲಗಳು ನೋಡ್ತೀವಿ, ಕಪ್ಪು ಹಲಗೆ, ಪಟಗಳು, ಚಾರ್ಟ್ಗಳು, ಅದರ ವಿಧಗಳು, ಭೂಪಟಗಳು, ಅಟ್ಲಾಸ್, ಗ್ಲೋಬ್, ರೇಖಾನಕ್ಷೆಗಳು, ಅವುಗಳ ವಿಧಗಳು, ಉಪಯೋಗಗಳು ಮತ್ತು ರೇಖಾಚಿತ್ರಗಳು, ಭಿತ್ತಿಚಿತ್ರಗಳು, ಶಿರೋನ್ನತಕ ಪ್ರಕ್ಷೇಪ, ಚಿತ್ರಫಲಕ, ಮಾದರಿಗಳು, ಮಾಡೆಲ್ಸ್ ನೋಡ್ತೀವಿ. ಒಟ್ಟಾರೆಯಾಗಿ ಅವುಗಳ ವಿಧಗಳು ಮತ್ತು ಅನುಕೂಲಗಳನ್ನು ನಾವು ಓದ್ಕೊಳ್ಬೇಕಾಗತ್ತೆ. ಮತ್ತು ಶ್ರವಣ ಉಪಕರಣಗಳಲ್ಲಿ ಬರುವಂಥ ರೇಡಿಯೋ, ಧ್ವನಿಸುರುಳಿ, ದೃಕ್ ಶ್ರವಣ ಉಪಕರಣಗಳಲ್ಲಿ ಬರುವಂಥ ಚಲನಚಿತ್ರಗಳು, ದೂರದರ್ಶನ, ಗಣಕಯಂತ್ರ, ಕಂಪ್ಯೂಟರ್ನ ಮಹತ್ವ ಹಾಗೂ ಅನುಕೂಲಗಳನ್ನು ತಿಳ್ಕೊಳ್ಬೇಕು. ಈ ಕಲಿಕಾ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಅದರ ವ್ಯಾಖ್ಯೆಗಳು, ಸ್ವರೂಪ, ಶಿಕ್ಷಕರ ಒಂದು ಪಾತ್ರ ಏನು ಅನ್ನುವಂಥದ್ದು. ನೆಕ್ಸ್ಟ್ ಸಮಾಜ ವಿಜ್ಞಾನದಲ್ಲಿ ಸಹಪಠ್ಯ ಚಟುವಟಿಕೆಗಳು ಅಂದರೆ ಏನು, ಅದರ ವಿನ್ಯಾಸ, ಪ್ರಾಮುಖ್ಯತೆ, ಪಾಠೋಪಕರಣಗಳು, ಪ್ರವಾಸಗಳು, ರಸಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಪ್ರಾಜೆಕ್ಟ್ಗಳು ಮಾಡುವಂಥದ್ದು,
ಮತ್ತು ಸಮಾಜ ವಿಜ್ಞಾನದ ಶಿಕ್ಷಕರ ಗುಣಗಳು, ವೃತ್ತಿ ಸಾಮರ್ಥ್ಯಗಳು ಯಾವ ರೀತಿಯಾಗಿರಬೇಕು, ಅವರ ಗುಣಗಳು, ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕರ ಗುಣಗಳು, ವೃತ್ತಿಯ ಬೆಳವಣಿಗೆ, ಕಾರ್ಯಾಗಾರ, ವಿಚಾರ ಸಂಕಿರಣಗಳು, ಸಮಾವೇಶಗಳು ಅನ್ನುವಂಥದ್ದು ಇವೆಲ್ಲವೂ ನಾವು ಓದಬೇಕು. ಅದ್ರ ಜೊತೆಗೆ ಕ್ರಿಯಾ ಸಂಶೋಧನೆ ಅಂದರೆ ಏನು, ಅರ್ಥ, ವ್ಯಾಖ್ಯೆಗಳು, ಸ್ವರೂಪ, ಲಕ್ಷಣಗಳು, ಅದರ ಒಂದು ಪ್ರಾಮುಖ್ಯತೆಯನ್ನು ನಾವಿಲ್ಲಿ ಓದ್ಕೊಳ್ಬೇಕಾಗತ್ತೆ. ಮತ್ತು ಸಮಾಜ ವಿಜ್ಞಾನದಲ್ಲಿ ಮೌಲ್ಯಮಾಪನ ಅಂದರೆ ಏನು, ಅದರ ಅರ್ಥ, ಪ್ರಾಮುಖ್ಯತೆ, ಲಕ್ಷಣಗಳು, ಘಟಕ ಪರೀಕ್ಷೆ ಅಂದರೆ ಏನು, ಅರ್ಥ, ವ್ಯಾಖ್ಯೆಗಳನ್ನು ನಾವಿಲ್ಲಿ ಓದಬೇಕಾಗತ್ತೆ ಅನ್ನುವಂಥದ್ದು. ಸಮಾಜ ವಿಜ್ಞಾನಕ್ಕೆ CSE ಕಡೆಯಿಂದ ನೀಡಿರುವಂತಹ ಆಧಾರ ಗ್ರಂಥಗಳು ಯಾವ್ಯಾವುದಪ್ಪ ಅಂತಂದರೆ, ಒಂದನೇದಾಗಿ ವಿಷಯ ಆಧಾರಿತ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ, ಡಾಕ್ಟರ್ CM ಲೀಲಾವತಿ ಅವರು ಬರೆದಿರುವಂಥದ್ದು. ಇತಿಹಾಸ ಮತ್ತು ಪೌರಾಣಿತಿ ಕೆ ದಕ್ಷಿಣಾಮೂರ್ತಿ ಅವರು ಬರೆದಿರುವಂಥ ಒಂದು ಪುಸ್ತಕ. ಅದೇ ರೀತಿಯಾಗಿ ವಿಷಯಾಧಾರಿತ ಬೋಧನಾ ಇತಿಹಾಸ ಮತ್ತು ಪೌರಾಣಿತಿ ಪ್ರೊಫೆಸರ್ MC ಮೂರ್ತಿ ಅವರು ಬರೆದಿರುವಂಥದ್ದು. ನಾಲ್ಕನೇದಾಗಿ ಶಿಕ್ಷಣದಲ್ಲಿ ಮೌಲ್ಯಮಾಪನ HV ಶಿವಶಂಕರ್ ಸರ್ ಅವರು ಬರೆದಿರುವಂಥದ್ದು. ಅದರ ಜೊತೆಗೆ ಶೈಕ್ಷಣಿಕ ಕ್ರಿಯಾ ಸಂಶೋಧನೆ P ನಾಗರಾಜ್ ಸರ್ ಅವರು ಬರೆದಿರುವಂಥದ್ದು. ಪಠ್ಯಕ್ರಮ ಮತ್ತು ಮೌಲ್ಯಮಾಪನ SB ಯಾದವಾಡ್ ಸರ್ ಅವರು ಬರೆದಿರುವಂಥ ಪುಸ್ತಕಗಳನ್ನ ಓದಬೇಕು. ಮತ್ತು ಶೈಕ್ಷಣಿಕ ತಂತ್ರಜ್ಞಾನ NB ಕೊಂಗವಾಡ ಸರ್ ಅವರದ್ದು. ಶಿಕ್ಷಣದಲ್ಲಿ ಅಳತೆ ಮತ್ತು ಮೌಲ್ಯಮಾಪನ ಅನ್ನುವಂಥದ್ದಿಷ್ಟು ಕನ್ನಡ ಮಾಧ್ಯಮವರಿಗೆ ಸಂಬಂಧಪಟ್ಟಿರುವಂಥದ್ದು. ಸಮಾಜ ವಿಜ್ಞಾನವನ್ನು ಕನ್ನಡ ಮಾಧ್ಯಮದಲ್ಲಿ ಬರೆಯುವಂಥ ಶಿಕ್ಷಕರಿಗೋಸ್ಕರ ಇರುವಂಥ ಒಂದು ಪ್ರಮುಖ ಪುಸ್ತಕಗಳು. ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಬಂದರೆ ಟೀಚಿಂಗ್ ಆಫ್ ಹಿಸ್ಟ್ರಿ ಆ್ಯಂಡ್ ಸಿವಿಕ್ಸ್ ಕೆ ತಿಮ್ಮಾರೆಡ್ಡಿ ಸರ್ ಅವರು ಬರೆದಿರುವಂಥದ್ದು. ಟೀಚಿಂಗ್ ಆಫ್ ಸೋಷಿಯಲ್ ಸ್ಟಡೀಸ್ SK ಮಂಗಲ್ ಉಮಾಮಂಗಲ್ ಅವ್ರದ್ದು. ಟೀಚಿಂಗ್ ಆಫ್ ಸೋಷಿಯಲ್ ಸ್ಟಡೀಸ್ KS ಕೊಹ್ಲಿ ಅವ್ರದ್ದು. ಟೀಚಿಂಗ್ ಆಫ್ ಸಿವಿಕ್ಸ್ ಆ್ಯಂಡ್ ಪೊಲಿಟಿಕ್ಸ್ ಸೈನ್ಸ್ ನಿರ್ಮಲಾ ಯಾದವ್ ಮೇಡಮ್ ಅವ್ರು ಬರೆದಿರುವಂಥದ್ದು. ಅದೇ ರೀತಿಯಾಗಿ ಟೀಚಿಂಗ್ ಆಫ್ ಹಿಸ್ಟ್ರಿ ಕೋಚಾರ್ ಅವ್ರದ್ದು. ಟೀಚಿಂಗ್ ಆಫ್ ಸೋಷಿಯಲ್ ಸ್ಟಡೀಸ್ JC ಅಗರ್ವಾಲ್ ಅವರು. ಎಜುಕೇಷನಲ್ ಇವ್ಯಾಲ್ಯೂಯೇಷನ್ ರಮಾಬಾಯಿ N ಪಟೇಲ್. ಇಷ್ಟು ನಾವು ಒಂದು ಪುಸ್ತಕಗಳನ್ನು ನಿಮ್ಮ ಕಡೆ ಇದ್ದು ಓದಿದ್ದೆ ಆದರೆ ಸುಲಭವಾಗಿ ನಾವು ಬೋಧನಾ ಒಂದು ಶಾಸ್ತ್ರದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಬಹುದು ಅನ್ನುವಂಥದ್ದು. ಧನ್ಯವಾದಗಳು.